ಪಾರ್ವತಿ, ರೀ ಚಾ ತಗೊಳ್ಳಿ. ಚಾ ತೆಗೆದುಕೊಂಡು ಬಾ. ತಗೊಳ್ಳಿ. ಪಾರ್ವತಿ, ತಮ್ಮ ಸುರೇಂದ್ರ ಮನೆಯಲ್ಲಿದ್ದಾನೆ ತಾನೆ? ಹೌದು ರೀ, ಒಳಗಡೆ ಇದ್ದಾನೆ. ಯಾಕೆ, ಏನಾದ್ರೂ ಆಯ್ತಾ? ಏನು ಇಲ್ಲ ಪಾರ್ವತಿ, ಮಲ್ಲೇಶನ ಹೆಂಡತಿ ಸುಮತಿ ಹತ್ಯೆ ಮಾಡಿದ್ದು ನಿಜವಾದ ಅಪರಾಧಿ ಯಾರೆಂದು ಕಂಡು ಹಿಡಿಯಬೇಕೆಂದು ಆ ಭರತ್ ಇನ್ಸ್ಪೆಕ್ಟರ್ ಸಾಹೇಬರು ಊರಲ್ಲಿ ಎಲ್ಲರನ್ನು ಕರೆದು ಎನ್ಕ್ವೈರಿ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬರನ್ನು ಬಿಡುತ್ತಿಲ್ಲ. ಅದಕ್ಕೆ ಸ್ವಲ್ಪ ದಿನ ನಿನ್ನ ಮೈದುನನಿಗೆ ಮನೆಯಿಂದ ಆಚೆ ಹೋಗಬೇಡ ಎಂದು ಹೇಳು ಪಾರ್ವತಿ. ಯಾಕೆಂದರೆ ಅಪ್ಪಿ ತಪ್ಪಿ ಪೊಲೀಸರ ಕಣ್ಣಿಗೆ ಇವನೇ ಅಪರಾಧಿ ಎಂದು ಗೊತ್ತಾದರೆ ಸಾಕು, ಅವರು ಯಾರನ್ನು ಬಿಡುವುದಿಲ್ಲ, ಒದ್ದು ಒಳಗೆ ಹಾಕುತ್ತಾರೆ. ಏನ್ರಿ, ನೀವು ಹೇಳೋ ಮಾತು ನಿಜ, ಆದ್ರೆ ನಮ್ಮ ಮಾತು ಯಾವಾಗ್ರಿ ಕೇಳ್ತಾನೆ? ನಾವೊಂದೇನೋ ಹೇಳಿದ್ರು ಅದಕ್ಕೆ ಅವನು ಏನಾದ್ರೂ ಒಂದು ಎದುರು ಮಾತಾಡ್ತಾನೆ ಇರ್ತಾನೆ. ನೋಡಿ, ಒಳಗಡೆ ಇದ್ದಾನೆ, ನಾನು ಕರಿತೀನಿ. ಅದೇನು ಹೇಳ್ಬೇಕಂತಿರೋ ಹೇಳಿ ನೋಡೋಣ. ನಿಮ್ಮ ಮಾತಾದ್ರೆ ಕೇಳ್ತಾನೆ ಏನು? ಆಯ್ತು, ಕರೆ. ಸುರೇಂದ್ರ, ಸುರೇಂದ್ರ, ಒಳಗಡೆ ಏನ್ ಮಾಡ್ತಿದ್ದೆ? ಬಾರು, ನಿಮ್ಮಣ್ಣ ಕರೀತಿದ್ದಾನೆ, ಬಾ. ಏನದು ಕರೆದಿದ್ದು? ಏನು ಇಲ್ಲಪ್ಪ ಸುರೇಂದ್ರ, ನೀನು ಸ್ವಲ್ಪ ದಿನ ಪೊಲೀಸರ ಕಣ್ಣಿಗೆ ಕಾಣಿಸಿಕೊಳ್ಳಬೇಡ. ಯಾಕೆಂದರೆ ಆ ಭರತ್ ಇನ್ಸ್ಪೆಕ್ಟರ್ ಸಾಹೇಬರು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ. ಅಪ್ಪಿ ತಪ್ಪಿ ನೀನೇ ಸುಮತಿಯ ಸಾವಿಗೆ ಕಾರಣ ಅಂತ ಸ್ವಲ್ಪ ಸುಳಿವು ಸಿಕ್ಕು ಗೊತ್ತಾದರೆ ಸಾಕು, ಅವರು ಯಾರನ್ನು ಬಿಡುವುದಿಲ್ಲ ತಮ್ಮ, ಯಾರನ್ನು ಬಿಡುವುದಿಲ್ಲ. ಮಿಸ್ಟರ್ ಶಿವರಾಮ್, ಆ ಪೊಲೀಸ್ ಇನ್ಸ್ಪೆಕ್ಟರ್ ಕಂಡರೆ ನಿನಗೆ ಭಯ ಇರಬಹುದು, ನನಗಲ್ಲ. ಭರತ್ ಕುಮಾರ್ನಂತ 100 ಜನ ಪೊಲೀಸ್ ಆಫೀಸರ್ ಬಂದರು, ಅವರನ್ನು ಹೇಗೆ ಮಾಡಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಅಷ್ಟಕ್ಕೂ ಆ ಕೊಲೆಯನ್ನು ನಾನೇ ಮಾಡಿದ್ದೇನೆಂದು ಹೇಳಲು ನೀನು ಮತ್ತು ನಿನ್ನ ಹೆಂಡತಿ ಸುಮತಿಯನ್ನು ಬಿಟ್ಟರೆ ಬೇರೆ ಯಾವ ಸಾಕ್ಷಿನೂ ಇಲ್ಲ. ಆದರೆ ನೀನು ನನ್ನ ಎದುರು ಸಾಕ್ಷಿ ಹೇಳುವುದಿಲ್ಲ ಎಂದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸುರೇಂದ್ರ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಸತ್ಯ ಅಂದ್ರೆ ಬೂದಿ ಮುಚ್ಚಿದ ಕೆಂಡ ಇದ್ದಾಗೆ. ಸ್ವಲ್ಪ ಅರ್ಥ ಮಾಡ್ಕೋ, ಇಂದಿಲ್ಲ ನಾಳೆ ಆಚೆ ಬಂದೇ ಬರುತ್ತೆ. ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಪಾರ್ವತಿ ದೇವಿಯವರೇ? ನಾನೇ ಕೊಲೆ ಮಾಡಿದ್ದೇನೆಂದು ಹೇಳಿ ನನ್ನನ್ನು ಜೈಲಿನ ಹಿಂದೆ ಕುಂದಿರಿಸಬೇಕೆಂದು ಮಾಡ್ತೀರಾ? ಇಲ್ಲಪ್ಪ, ಇಲ್ಲ, ಖಂಡಿತವಾಗಿಯೂ ಇಲ್ಲ ಸುರೇಂದ್ರ. ಹಾಗೇನಾದರೂ ಇದ್ದಿದ್ದರೆ ಅಂದೇ ನಿನ್ನ ಹೆಸರು ಹೇಳಿಬಿಡುತ್ತಿದ್ದೆ. ಹಾಗಾಗಬಾರದು, ನನ್ನ ತಮ್ಮನಿಗೆ ಯಾವ ಶಿಕ್ಷೆಯೂ ಆಗಬಾರದೆಂಬ ಒಂದೇ ಒಂದು ಕಾರಣಕ್ಕೆ ಎಲ್ಲ ಗೊತ್ತಿದ್ದು ಮೂಕನಂತೆ ಸುಮ್ಮನಿದ್ದೆ. ಪೊಲೀಸರು ತನಿಖೆ ಮಾಡಿದಾಗ ನಾನೇ ಅಪರಾಧಿ ಎಂದು ಜೈಲಿಗೆ ಹೋದೆ. ಗೊತ್ತು, ಆದರೆ ನಾನು ಮಾಡಿದ ತಪ್ಪನ್ನು ನಾನೇ ಮಾಡಿದ್ದೇನೆಂದು ಒಪ್ಪಿಕೊಂಡಿಯಲ್ಲ, ಅದನ್ನು ಮೊದಲು ಹೇಳು. ಹೇಳುತ್ತೇನೆ. ಸುಮಾರು 25 ವರ್ಷಗಳ ಹಿಂದೆ ನಮ್ಮ ತಂದೆಯವರು ಸಾಯುವಾಗ ನನ್ನ ಕಡೆಯಿಂದ ಒಂದು ಮಾತು ತೆಗೆದುಕೊಂಡಿದ್ದರು. ಮಗನೇ ಶಿವರಾಮ, ನಾನು ಮಾಡಿದ ತಪ್ಪಿಗೆ ನಿನಗೆ 2 ಅಮ್ಮಂದಿರು. ಅದರಲ್ಲಿ ಮೊದಲನೇದವಳ ಮಗ ನೀನು, 2ನೇದವಳ ಮಗನೇ ಸುರೇಂದ್ರ. ನೋಡಪ್ಪ, ಅವನು ಇನ್ನೂ ಚಿಕ್ಕವನು.
ನಿನಗಿರುವ ಬುದ್ಧಿ ಅವನಿಗಿಲ್ಲ. ನಾಳೆ ನಾನು ತೀರಿ ಹೋದ ನಂತರ ನನ್ನ ಜಾಗದಲ್ಲಿ ನೀನು ನಿಂತು ಅವನಿಗೆ ಯಾವ ಕಷ್ಟ ನೋವು ಬಾರದಂತೆ ನೋಡಿಕೊ ಎಂದು ನನ್ನಲ್ಲಿ ಮಾತು ತೆಗೆದುಕೊಂಡರಪ್ಪ. ಅಷ್ಟೇ ಅಲ್ಲ, ತಮ್ಮ ಸರ್ವ ಆಸ್ತಿಯಲ್ಲಿಯೂ ಸಮನಾಗಿ 2 ಭಾಗಗಳನ್ನು ಕೂಡ ಮಾಡಿದರು. ಅದರಂತೆ ನಾನು ಹಳ್ಳಿಯಲ್ಲಿದ್ದರೆ ನನ್ನ ತಮ್ಮ ವಿದ್ಯಾವಂತವನಾಗುವುದಿಲ್ಲ, ನನ್ನಂತೆಯೇ ಹೊಲದಲ್ಲಿ ದುಡಿದು ಕಷ್ಟಪಡಬೇಕಾಯ್ತಲ್ಲ ಎಂದು ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಬೆಂಗಳೂರಿನಲ್ಲಿ ದೊಡ್ಡ ಹಾಸ್ಟೆಲಿನಲ್ಲಿ ಇಟ್ಟು ಓದಿಸಿದೆ. ಆದರೆ ನೀನು ಅಲ್ಲಿ ಮಾಡಿದ್ದೇನು? ವಿದ್ಯೆ ಕಲಿಯದೆ ದುಷ್ಟರ ಸಂಘವನ್ನು ಮಾಡಿ ಚಟ್ಟ ಚಟವನ್ನೆಲ್ಲ ಕಲಿತು ಹಾಳಾಗಿ ಮತ್ತೆ ಈ ಹಳ್ಳಿಗೆ ಬಂದೆ. ನೋಡು ಸುರೇನ್, ಮುಂದೇನಾಯ್ತಂದು ನಿನಗೆ ಗೊತ್ತಿದೆಯಲ್ಲ. ನೋಡು ಸುರೇನ್, ನಾನು ಹೇಳಿದ ಹಾಗೆ ನೀನು ನಡೆದುಕೊಂಡರೆ ನಾನು ಈ ಮನೆಯಲ್ಲಿರುವವರೆಗೂ ನಿನ್ನ ಮೈ ಮೇಲೆ ಪೊಲೀಸ್ ಅಲ್ಲ, ಒಂದು ಸೊಳ್ಳೆ ಕೂಡ ಕಚ್ಚದ ಹಾಗೆ ನೋಡಿಕೊಳ್ತಾನೆ. ಈ ನಿನ್ನ ತಿಳಿದುಕೋ. ಸಾಕು, ಇಷ್ಟು ಸಾಕು ಅಣ್ಣ. ನನ್ನ ಬೆನ್ನ ಹಿಂದೆ ನೀನಿರುವಾಗ ಇನ್ನು ಈ ಊರಲ್ಲಿ ಯಾರು ಕೇಳುವರು ನನ್ನನ್ನು? ಸಿಕ್ಕ ಸಿಕ್ಕ ಹೆಣ್ಣಿನ ಶೀಲಾರಣ ಮಾಡುವೆ. ಅದನ್ನು ಕೇಳಲು ಯಾವನಾದರೂ ಅಡ್ಡ ಬಂದರೆ ರುಂಡ ಕತ್ತರಿಸಿ ಬಿಡುವೆ. ಅದಕ್ಕೆ ಧರ್ಮದ ಕತ್ತರಿಗೆ ಕರ್ಮದ ಕಾವಲಾಗಿ ನೀರಿರುವಾಗ ನನಗೆ ಯಾವ ಭಯ? ಅಯ್ಯೋ, ಏನ್ರಿ ಇದು? ನೀವ್ ಏನೋ ಹೇಳಿದ್ರೆ ಅದಕ್ಕೆ ಅವನು ಏನೇನೋ ಹೇಳಿ ಹೋಗ್ತಾ ಇದ್ದಾನಲ್ಲ, ಇದೆಲ್ಲ ತಪ್ಪು ನಿಮ್ದೇ ರೀ. ಅವನಿಗೆ ಈ ರೀತಿ ಸಪೋರ್ಟ್ ಮಾಡ್ಕೊತ ಹೋಗ್ರಿ, ಇನ್ನು ಅವನು ಹಾಳಾಗಿ ಹೋಗ್ತಾನೆ. ಏನು ಮಾಡಲಿ ಪಾರ್ವತಿ, ನಾನು ಏನು ಮಾಡಲಿ? ಕಾನೂನಿನ ಪ್ರಕಾರ ಅಪರಾಧವನ್ನು ಮಾಡುವುದು ಎಷ್ಟು ತಪ್ಪನೋ ಅದೇ ತಪ್ಪು ಮಾಡಿದ ಅಪರಾಧಿಗಳನ್ನು ಮುಚ್ಚಿಡುವುದು ಅದಕ್ಕಿಂತಲೂ ದೊಡ್ಡ ತಪ್ಪು. ಇದಕ್ಕೆಲ್ಲ ದಾರಿ ತೋರಿಸಲು ಬರಬೇಕೆಂದರೆ ಆ ನನ್ನ ತಂದೆ ಶ್ರೀಗುರು ಹುತ್ತ ಮಲ್ಲೇಶ್ವರನೇ ಬರಬೇಕು. ಬರುವುದಿಲ್ಲ ಸೌಕರ್ಯ. ನೀವು ಮಾಡಿದ ಕೆಲಸಕ್ಕೆ ಯಾವ ದೇವರು ದಾರಿ ತೋರಿಸುವುದಕ್ಕೆ ಬರುವುದೇ ಇಲ್ಲ. ಅಪ್ಪರ, ಈ ಬಡವನ ಜೀವನದಲ್ಲಿ ಎಂತೆಂತ ಆಟವನ್ನು ಆಡಿಬಿಟ್ರೆ ಅಪ್ಪರ. ನಾನು ನಿಮ್ಮನ್ನ ನನ್ನ ಪಾಲಿನ ದೇವರೆಂದೇ ತಿಳಿದುಕೊಂಡಿದ್ದೆ. ಆದರೆ ನೀವು ಮಾಡಿದ್ದೇನು? ಮಲ್ಲೇಶಿ, ಯಾವಾಗ ಬಂದ್ಯೋ? ನಾನು ನಿನ್ನ ನೋಡೇ ಅಲ್ಲ. ಪಾರ್ವತಿ, ಮಲ್ಲೇಶಿ ಯಾವಾಗ ಬಂದ? ರೀ, ಅದು ಅದು ಯಾಕ್ರಿ ಅವರ ಮಾತು ಯಾಕೆ ತಡವರ್ಸಕತ್ತೇವಲ್ರಿ? ಹೇಳ್ರಿ, ಸಾವುಕಾರ ಹೇಳ್ರಿ. ಮಲ್ಲೇಶ ಅವಾಗ ಬಂದಾರಂತ ಸಾವುಕಾರ ಹೇಳ್ರಿ. ಯಾಕ ನಿಮಗೂ ಧೈರ್ಯನ ಬರವಲ್ದ? ಅದು ಬರೋಂಗಿಲ್ರಿ ಅವರ, ಬರೋಂಗಿಲ್ಲ. ತಪ್ಪು ಮಾಡಿದ ಆತ್ಮ ಹೆದರ್ತಾವಂತ. ನೀವೇನೋ ತಪ್ಪು ಮಾಡಿರ್ಬೇಕು, ಒಪ್ಪುಗಳ್ರಿ. ಮಲ್ಲೇಶ, ಯಾಕಪ್ಪ ನಮ್ಮನ್ನು ಈ ರೀತಿ ಮಾತಿನಿಂದ ಚುಚ್ಚಿ ಚುಚ್ಚಿ ನಮ್ಮನ್ನು ಯಾಕೋ ಮಾತಿನಿಂದ ಈ ರೀತಿ ಕೊಲ್ಲುತ್ತಿದೆಯಾ ಮಲ್ಲೇಶ? ನೋಡು, ನಿನಗೆ ನಮ್ಮ ಮೇಲೆ ಸಿಟ್ಟಿದ್ದರೆ ಒಂದೇ ಒಂದು ದೊಡ್ಡ ವಿಷವನ್ನು ಕೊಟ್ಟು ಸಾಯಿಸಿ ಬಿಡು. ಗಂಡ ಹೆಂಡತಿ ಇಬ್ಬರು ನಿಶ್ಚಿಂತೆಯಿಂದ ಸತ್ತು ಹೋಗುತ್ತೇವೆ ಮಲ್ಲೇಶ. ಅಪ್ಪರ, ಎಂತ ಮಾತು ಹೇಳಿದ್ರಿ ಅಪ್ಪರ. ನಮ್ಮಂತ ಬಡವರಿಗೆ ವಿಷ ಕುಡಿದು ಸಾಯುವುದಷ್ಟೇ ಗೊತ್ತಿರ್ತೈತಿ ವಿನಃ
ಸಾಯಿಸೋದಕ್ಕಲ್ರಿ, ಕೊಲೆ ಮಾಡಿ ದಕ್ಕಿಸಿಕೊಳ್ಳುವ ಶಕ್ತಿ ನಿಮ್ಮಂತ ಶ್ರೀಮಂತರಿಗಿರ್ತೈತಿ ಹೊರ್ತ ನಮ್ಮಂತ ಬಡವರಿಗಲ್ರಿ ಅಪ್ಪಾರ. ಯಾಕಂದ್ರೆ ಕೊಲೆ ಮಾಡಿ ದಕ್ಕಿಸಿಕೊಳ್ಳುವ ಶಕ್ತಿ ನಿಮ್ಮಂತ ಶ್ರೀಮಂತರಿಗಿರ್ತೈತಿ. ಶ್ರೀಮಂತರು ಮಗ ಮಾಡಿದ ತಪ್ಪನ್ನು ಅಪ್ಪ ದಕ್ಕಿಸಿಕೊಳ್ಳುವುದು, ಊರ ಗೌಡತಿ ಮಾಡಿದ ಕೊಲೆಯನ್ನು ಅವರ ತಾಯಿ ದಕ್ಕಿಸಿಕೊಳ್ಳುವುದು, ತಮ್ಮ ಮಾಡಿದ ಕೊಲೆಯನ್ನು ಅಣ್ಣ ದಕ್ಕಿಸಿಕೊಳ್ಳುವುದು. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ನಡೀತಾನೆ ಬಂದೈತಿ. ಯಾಕಂದ್ರೆ ಅವ್ರ ಹತ್ರ ರೊಕ್ಕ ಇರ್ತೈತ್ರಿ, ಜನರ ಬೆಂಬಲನೂ ಇರ್ತೈತಿ. ನಮ್ಮಂತವ್ರ ಹತ್ರ ಏನಿರ್ತೈತ್ರಿ ಅಪ್ಪಾರ? ಮಹೇಶಿ, ನಿನ್ನ ನೋವು ಏನು ಅಂತ ನನಗೂ ಅರ್ಥ ಆಗುತ್ತೆ. ಆದ್ರೆ ಈ ರೀತಿ ಚುಚ್ಚು ಮಾತುಗಳನ್ನಾಡಿ ನಮ್ಮ ಮನಸ್ಸಿಗೆ ನೋವು ಮಾಡಬೇಡ. ನಿನ್ನ ಹೆಂಡತಿ ವಿಷಯದಲ್ಲಿ ತುಂಬಾ ಅನ್ಯಾಯ ಆಗಿದೆ ಅಂತ ನಮಗೂ ಗೊತ್ತು. ಆದ್ರೆ ಅದರಲ್ಲಿ ನಮ್ಮ ತಪ್ಪನು ಇದು ಮಲ್ಲೇಶ, ನಮ್ಮ ತಪ್ಪನು ಇದೆ. ನೋಡು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ಯಾಕಂದ್ರೆ ಈ ವಿಷಯನ ಇಲ್ಲಿಗೆ ಮರ್ತು ಬಿಡು. ಏನ್ ಹೇಳ್ತಾ ಇದ್ದೀರಿ ಅವರ? ಏನ್ ಹೇಳ್ತಾ ಇದ್ದೀರಿ ನೀವು? ನನ್ನ ಹೆಂಡತಿ ಸಾಯುವಾಗ ತುಂಬು ಗರ್ಭಿಣಿ. ನನ್ನ ಹೆಂಡತಿ ಜಾಗದಾಗ ನಿಮ್ಮ ಮಗಳು ಅಥವಾ ತಂಗಿ ಇತ್ತಿದ್ರ ಇದ ಮಾತನ್ನ ಹೇಳ್ತಿದ್ರಿ? ಇಲ್ಲ ಅವರ ಇಲ್ಲ. ಮಲ್ಲೇಶ, ಯಾಕಪ್ಪ ನಮ್ಮನ್ನ ಹೀಗೆ ಕಾಡ್ತಾ ಇದ್ದೀಯ? ನೋಡು, ನಿನ್ನ ಕೈ ಬಿಗಿದು ಕಾಲು ನನ್ನ ತಮ್ಮ ಮಾಡಿದ್ದು ಖರೇವು, ಆದರೆ ನನ್ನ ತಮ್ಮ ತಪ್ಪು ಮಾಡಿದ್ದು ಖರೇವು. ಆದರೆ ಅವತ್ತು ಇದನ್ನು ಬಿಟ್ಟರೆ ಬೇರೆ ದಾರಿನ ತೋಚಲಿಲ್ಲ ಮಲ್ಲೇಶ. ನನ್ನ ತಮ್ಮ ಮಾಡಿದ ತಪ್ಪಿಗೆ ನಮಗೆ ಶಿಕ್ಷೆ ಕೊಡು. ನೀನೇನೇ ಶಿಕ್ಷೆ ಕೊಟ್ಟರು ನಾವು ಅದನ್ನು ಅನುಭವಿಸಲು ಸಿದ್ಧರಿದ್ದೇವಪ್ಪ. ಹೌದು ಮನುಷ್ಯ, ನೋಡು, ನಾವು ಮಾಡಿರೋ ತಪ್ಪಿಗೆ ನೀವು ಏನೇ ಶಿಕ್ಷೆ ಕೊಟ್ಟರು ಅದನ್ನ ಅನುಭವಿಸಲು ನಾವು ಸಿದ್ಧರಿದ್ದೇವೆ. ಈ ರೀತಿ ಮಾತಾಡೋದಕ್ಕಿಂತ ನಮಗೆ ಶಿಕ್ಷೆ ಕೊಡು ಮಲ್ಲೇಶ, ಶಿಕ್ಷೆ ಕೊಡು. ಶಿಕ್ಷೆ ಕೊಡಾಕ ನಾನು ದೇವ್ರಲ್ರಿ ಅವರ. ಅದಕ್ಕಂತ ಮ್ಯಾಲಪ್ಪ ಇದ್ದಾನ, ಅವನ ಶಿಕ್ಷೆ ಕೊಡ್ತಾನ್ರಿ. ನಿಮಗ ಮನಸ್ಸಿದ್ರ ತಪ್ಪು ಮಾಡಿದ ಈ ಬಡಪಾಯಿನ ಕ್ಷಮಿಸಿ ಸತ್ತ ನನ್ನ ಹೆಂಡತಿಗೆ ಆತ್ಮಕ್ಕಾದ್ರೂ ಶಾಂತಿ ಪಡಿಸ್ರಿ. ಮಲ್ಲೇಶ, ನಿಲ್ಲಪ್ಪ, ಹೋಗಬೇಡ, ಬಾರು. ಪಾರ್ವತಿ, ಮಲ್ಲೇಶನಿಗೆ ನಾವು ನಂಬಿಕೆಯ ದ್ರೋಹವನ್ನು ಮಾಡಿಬಿಟ್ಟೆವು ಪಾರ್ವತಿ. ಅಯ್ಯೋ, ಇಷ್ಟಾದರೂ ಮೇಲಿರುವ ನನ್ನ ತಂದೆ ಶ್ರೀ ಗುರು ವೀರಭದ್ರೇಶ್ವರ ನಮ್ಮನ್ನು ಕ್ಷಮಿಸುತ್ತಾರ? ಹೇಳು ಪಾರ್ವತಿ, ಹೇಳು. ತಿಳಿದವರಾದ ನೀವೇ ಈ ರೀತಿ ಮಾತಾಡಿದ್ರೆ ನಾನು ನಿಮ್ಗೆ ಏನಂತ ಹೇಳಿ? ನೋಡಿ, ನಿಮ್ಮ ಮನಸ್ಸಿಗೆ ಏನಾದ್ರೂ ಮಾಡ್ಕೊಂಡ್ರೆ, ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಕತೆ ಏನಾಗತ್ತಂತ ಯೋಚನೆ ಮಾಡಿದ್ದೀರಾ? ನಿಮ್ಮನ್ನು ಬಿಟ್ರೆ ನನಗೆ ಯಾರೇ ಇದ್ದಾರೆ? ದುಃಖ ಯಾರಿಗಿರುತ್ತೋ ಆ ದೇವರು ಅವ್ರಿಗೆ ಆ ರೀತಿ ಶಿಕ್ಷೆ ಕೊಡ್ತಿದ್ದಾನಂತೆ. ಯಾಕೆ ಹೇಳಿ, ಹಿಂದೆ ನಾವು ಕಷ್ಟ ಅನುಭವಿಸ್ತಿದೀವಲ್ಲ, ಒಂದಿಲ್ಲ ಒಂದು ದಿನ ಆ ದೇವರು ನಮಗೆ ಒಳ್ಳೇದನ್ನ ಮಾಡೇ ಮಾಡ್ತಾನ್ರಿ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ಬೇಕು ಅಷ್ಟೇ. ಬನ್ನಿ ಬನ್ನಿ, ಊಟ ಮಾಡಿವ್ರಂತೆ.
ಕಾನ್ಸ್ಟೇಬಲ್ಸ್, ಕೊಲೆಯಾಗಿರುವುದು ಇದೇ ಜಾಗ ತಾನೆ? ಹಾಗಾದರೆ ಒಂದಿಂಚು ಬಿಡದೆ ಎಲ್ಲಾ ಜಾಗವನ್ನು ಪರಿಶೀಲನೆ ಮಾಡಿ ಯಾವುದಾದ್ರೂ ಕ್ಲೂ ಸಿಗಬಹುದು. ಚೆಕ್ ಮಾಡಿ ಸರಿಯಾಗಿ. ಸರ್, ಈ ಜಾಗದಲ್ಲಿ ನಿಮಗೇನಾದ್ರೂ ಸಾಕ್ಷಿ ದೊರಕಿದೆಯಾ? ಈ ಜಾಗ ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತದೆ. ಯಾರೋ ಬಂದು ಇಲ್ಲಿ ಪಾರ್ಟಿ ಮಾಡ್ತಾರೇನೋ ಅನಿಸ್ತಾ ಇದೆ. ಕೊಲೆಯಾದ ನಿಮ್ಮ ಅತ್ತಿಗೆ ಇಲ್ಲಿಗೆ ಯಾಕೆ ಬಂದ್ರು? ಇವ್ರ ಕೈಗೆ ಯಾಕೆ ಸಿಕ್ಕಾಕೊಂಡ್ರು? ಅಷ್ಟಕ್ಕೂ ಇದನ್ನೆಲ್ಲ ಮಾಡಿದವ್ರು ಯಾರು? ನಾನೇ ಕೊಲೆ ಮಾಡಿದ್ದಾನೆ ಎಂದು ಹೇಳಿದ ಶಿವರಾಮನಿಗೆ ಕುಡಿಯುವುದಾಗಲಿ ಸ್ಮೋಕ್ ಮಾಡೋದ್ರಿಂದ ಯಾವ ದುರಭ್ಯಾಸನೂ ಇಲ್ಲ. ಇಲ್ಲ ಸರ್, ನನ್ನ ಅತ್ತಿಗೆ ಸಾಕ್ಷಾತ್ ದೇವತೆ ಅಂತವಳು. ಒಂದೇ ಒಂದು ಇರುವಿ ಕೂಡ ಹಿಂಸೆ ಮಾಡಿದವಳಲ್ಲ. ಅಂತವಳಿಗೆ ಯಾರಿರ್ತಾರೆ ಸರ್ ಶತ್ರುಗಳು? ಹೌದು ಸರ್, ಇಲ್ಲಿರುವ ಬೀರ್ ಬಾಟ್ಲಿಗಳನ್ನ ನೋಡ್ತಾ ಇದ್ರೆ ನೀವಿಲ್ಲಿ ಈ ಊರಿನಲ್ಲಿ ಕುಡುಕರು ಯಾರು, ಇದನ್ನು ಯಾರು ತೆಗೆದುಕೊಂಡು ಬಂದಿದ್ದಾರೆ ಅಂತ ವಿಚಾರಿಸಿದ್ರೆ ಅಪರಾಧಿನ ಈಸಿಯಾಗಿ ಕಂಡು ಹಿಡಬಹುದು. ಏನಂತೀರಾ ಸರ್? ಗುಡ್. ಈ ತರನು ಟೆಸ್ಟ್ ಮಾಡಬಹುದು. ಪಿಸಿ ನಂಬರ್ 1. ಸಾಹೇಬ್ರೆ, ಆದ್ರ ಈ ಊರಾಗ ಇಂಥ ಬ್ರ್ಯಾಂಡ್ ಮಾರಂಗಿಲ್ಲ ಬಿಡ್ರಿ. ಬಾಳ ಅಂದ್ರೆ ಏನ ಅಂತಲ್ರಿಪ್ಪ ಅದ ಓಟಿ ಪೆಟ್, BP, ಶುಗರ್, ಕ್ಯಾನ್ಸರ್ ಅಂತಾಳ್ರಿ. ಅಂತವನಷ್ಟ ಮುಚ್ಚಿ ಮಾರಿ ಮಾಡ್ತಾರ್ರಿ, ಕುಡ್ತಾರ್ರಿ. ನಮ್ ಕಣ್ ತಪ್ಪಿಸಿ ಮಂಗ್ಯಾನ ಮಕ್ಕಳ ಏನೇ ಕರಿಯೋದು ಸಿಗರೇಟ್ ಐತ್ರಿ ಸರ. ಇದೇನ್ ಲೆಕ್ಕ ಸರ? ಸಿಗ್ತೈತಿ ಸ್ವಲ್ಪ ಹೇಳಪ್ಪ. ನಮ್ಮ ಊರಾಗ ಇದೆಲ್ಲಿ ಸಿಗುದಿಲ್ಲ ಬಿಡ್ರಿ ಸರ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ನೋಡಿದ್ರೆ ಬಾಟಲ್ ಹೊಡುದು ಬೆನ್ನಿಗೆ ಚುಚ್ಚಿರುವ ಗಾಯದ ಗುರುತು ಇತ್ತು. ಅಷ್ಟೊಂದು ಕ್ರೂರವಾಗಿ ಹೊಡೆದು ಸಾಯಿಸಿದ್ದಾರೆಂದರೆ ಅವರೆಂತ ನೀಚ ಸೂಳೆ ಮಕ್ಕಳಿರಬೇಕು. ಮಿಸ್ಟರ್ ಶೌರ್ಯ, ಈ ಊರಲ್ಲಿ ನಿಮ್ಮ ಅತ್ತಿಗೆ ಆಗಲಾರದವರು ಯಾರಾದ್ರೂ ಇದಾರ? ಇಲ್ಲ ಸರ್, ಸಾಧ್ಯನೇ ಇಲ್ಲ. ಸಾಕ್ಷಾತ್ ದೇವತೆ ಅಂತವಳು. ಒಂದೇ ಒಂದು ಇರುವೆ ಕೂಡ ಹಿಂಸೆ ಮಾಡಿದವಳಲ್ಲ. ಅಂಥವಳಿಗೆ ಯಾರಿರ್ತಾರೆ ಸರ್ ಶತ್ರುಗಳು? ಹೌದು ಸರ್, ನಮ್ಮ ಅಕ್ಕ ಯಾವತ್ತು ಹೊರಗೆ ಬರೋದೇ ಇಲ್ಲ. ಅಂತದ್ರಲ್ಲಿ ಇವರನ್ನ ಅವತ್ತು ಟ್ರೈನಿಗೆ ಕಳಿಸ್ಬೇಕು ಅಂತ ಊರಿನ ಹೊರಗೆ ಬಂದಂತೆ. ಅಷ್ಟರೊಳಗಾಗಿ ಇಷ್ಟೆಲ್ಲ ನಡೆದು ಬಿಟ್ಟಿದೆ ಸರ್. ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡುತ್ತೇವೆ. PC, ಇದನ್ನೆಲ್ಲ ತೆಗೆದುಕೊಂಡು ಸ್ಟೇಷನ್ಗೆ ಬನ್ನಿ. ಮಿಸ್ಟರ್ ಶೌರ್ಯ, ನೀವು ನಮ್ಮ ಜೊತೆ ಇನ್ವಿಟೇಷನ್ ಇದೆ, ನೀವು ನಮ್ಮ ಜೊತೆ ಬನ್ನಿ. ಕೆಲವು ಡೀಟೇಲ್ಸ್ ಬೇಕಾಗ್ಬೋದು. ಆಯ್ತು ಸರ್. ಶೌರ್ಯ, ನೀನು ಮನೆಗೆ ಹೋಗು, ನಾನು ಸರ್ ಜೊತೆ ಸ್ಟೇಷನ್ಗೆ ಹೋಗಿ ಬರುತ್ತೇನೆ. ಸರಿ.
ಕಾಡಿನ ರಾಜ ಸಿಂಹ, ಈ ಊರಿನ ರಾಜ ಈ ಸೂರೇಂದ್ರ. ಅಪ್ಪನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ತನ್ನ ತಮ್ಮನನ್ನು, ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗ ಶಿವರಾಮ ಹೇಗಾದರೂ ಮಾಡಿ ಹೊಂಚು ಹಾಕಿ ಅವನ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಬರೆಸಿಕೊಂಡು ಬೀದಿ ಬಿಕಾರಿ ಮಾಡಿ ಯಮಲೋಕಕ್ಕೆ ಕಳಿಸಬೇಕೆನ್ನುವುದೇ ನನ್ನ ಆಟ. ಓ ಯಂಗ್ ಲೇಡಿ, ಏನಿದು ಇಂಥ ದಟ್ಟ ಕಾಡಿನಲ್ಲಿ ಮೈ ತುಂಬ ಬಟ್ಟೆ ಇಲ್ಲದೆ ಆರಾಮಾಗಿ ಬರ್ತಾ ಇದ್ದೀಯಲ್ಲ, ಏನು ನಿನ್ನ ನಾಮಾಂಕಿತ? ನಿನ್ನ ವರ್ತನೆ ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಮರ್ಯಾದಿಂದ ಹೇಳ್ತಾ ಇದೀನಿ, ದಾರಿ ಬಿಡ್ರಿ. ಬಿಡುವುದಿಲ್ಲ ಅಂದರೆ ಏನ್ ಮಾಡ್ತೀಯಾ? ಸರತಿ, ಸಾಧ್ವಿ, ಗರತಿ, ಶಿರೋಮಣಿ ಎಂದು ಹೇಳ್ತೀಯ, ಇಲ್ಲ ಕಾಲಲ್ಲಿರೋ ಚಪ್ಪಲಿ ತಗೊಂಡು ಎರಡು ಹೊಡಿತೀಯ. ಅದನ್ನು ಬಿಟ್ಟರೆ ನಿನ್ನ ಕೈಯಿಂದ ಬೇರೆ ಏನು ಕೇಳಕ್ಕಾಗುತ್ತೆ? ಅದ್ಯಾವುದನ್ನು ನಾನು ಮಾಡೋದಿಲ್ಲ. ಯಾಕೊತ್ತಾ, ಊರಿಗೆ ಬಿಟ್ಟವನು ಊರಿಗೆ ದೊಡ್ಡವನು ಎಂಬ ಗಾದೆ ಮಾತನ್ನ ಕೇಳಿ ಬೆಳೆದವಳು ನಾನು. ಮೇಲಾಗಿ ಅಪ್ಪ ಅಂದ್ರೆ ನೀನ್ ಏನ್ ಮಾಡೋಕ್ಕಾಗುತ್ತೋ? ನಿನ್ನಿಂದ ಏನು ಕಿಸಿಯೋಕ್ಕಾಗೋದಿಲ್ಲ. ಅಪ್ಪಪ್ಪ ಅಂದ್ರೆ ಹಳೆ ವಿಲನ್ ಡೈಲಾಗ್ ತರ ಎರಡು ರೇಪ್ ಮಾತುಗಳನ್ನ ಆಡ್ಬೋದು, ಅಥವಾ ನನ್ನ ರೇಪ್ ಮಾಡ್ಬೋದು, ಇಲ್ಲ ನನ್ನನ್ನ ಕೊಲೆ ಮಾಡ್ಬೋದು. ಲೇ ಬೋಳಿ ಮಗನೇ, ಇಷ್ಟು ಮಾಡೋದಕ್ಕೆ ಇಷ್ಟಾಕೋ ಬಿಲ್ಡಪ್ ಬೇಕು ನಿನಗೆ? ನಾನು ಆಗಿನ ಕಾಲದ ಸೀತೆ ಅಲ್ಲ, ಈಗಿನ ಕಾಲದ ಸುನಾಮಿ.